ಪ್ರಥಮ PUC ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಕನ್ನಡ ತರಗತಿಗೆ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು ಎಂದಿಗೆ ಅಂತಕ್ಕಂಥ ಪದ್ಯ ಭಾಗವನ್ನು ನೋಡಿದ್ವಿ. ಅದರಲ್ಲೂ 1 ಮತ್ತು 2ನೇ ಪದ್ಯ ಅರ್ಧ ಆಗಿತ್ತು. ಇಲ್ಲಿ 2ನೇ ಪದ್ಯದಲ್ಲಿ ಕವಿ ಕನ್ನಡಿಗರು ಮತ್ತು ಭಾರತೀಯರು ಪ್ರಾಚೀನ ಕಾಲದ ವೈಭವ ಸಂಪತ್ತನ್ನು ಸ್ಮರಿಸಿಕೊಳ್ಳುತ್ತಾ ಅದೇ ಚಿಂತೆಯಲ್ಲೇ ಕಾಲ ಕಳೆದರೆ ಅವರ ಬದುಕು ಸಾರ್ಥಕವಾಗಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಇಲ್ಲಿ ನೋಡ್ರಿ, ಮೆಲುಕು ಹಾಕಿ ಹಾಕಿ ದವಡೆ ದಣಿದಿದೆ, ಅಳಿದ ಸಿರಿಯ ಅಣಕವಾಡು ಒಂದೇ ಸಮನೆ ನಡೆದಿದೆ. ಅಂದರೆ ಈ ಹಿಂದೆ ಇರ್ತಕ್ಕಂಥ ವೈಭವ ಯಾವ ರೀತಿ ಅವನತಿಯತ್ತ ಸಾಗ್ತಾ ಇದೆ ಅನ್ನೋದು ಅಣಕಿಸುವ ರೀತಿಯಲ್ಲಿ ನಮ್ಮ ಮುಂದೆ ಪ್ರಸ್ತುತ ಸಮಾಜ ತೋರಿಸ್ತಾ ಇದೆ. ಸೂಡಿನಿಂದೆದ್ದು ಬಂದ ಶವದ ಸುತ್ತ ಕುಳಿತ ಜನತೆ ಮೆಚ್ಚಿ ತಲೆಯ ತೂಗಿದೆ. ಅಂದರೆ ನಾವು ಹಿಂದೆ ಇರ್ತಕ್ಕಂಥ ಕನ್ನಡದ ವೈಭವವನ್ನು ನೆನೆಸ್ಕೊಳ್ತಾ ಇರೋದು ಯಾವ ರೀತಿ ಇದೆ ಅಂದರೆ, ಒಂದು ಶವದ ಸುತ್ತ ಕೂತಿರ್ತಕ್ಕಂಥ ಜನ ಅವನ ಸತ್ತಿರ್ತಕ್ಕಂಥ ವ್ಯಕ್ತಿಯ ಸಾಧನೆಗಳನ್ನು ಹೇಗೆ ಗುಣಗಾನ ಮಾಡಿದರೂ ಸಮೇತ ಸಾರ್ಥಕ ಇಲ್ಲವೋ ಆ ರೀತಿಯಲ್ಲಿದೆ ಎಂದು ಇಲ್ಲಿ ಕವಿ ಹೇಳಿದ್ದಾರೆ. ನಿತ್ಯ ರುದ್ರ ನೃತ್ಯ ಹೃದಯರಂಗದಲ್ಲಿ ನಡೆದಿದೆ, ಉನ್ಮತ್ತ ನಾಟ್ಯಕ್ಕೆಂದೇ ನಾಡು ತಾಳ ಹೊಡೆದಿದೆ, ಒಪ್ಪಿ ತೊಡೆಯ ಬಡಿದಿದೆ. ಇಲ್ಲಿ ಇಂದಿನ ಕೆಟ್ಟ ದಿನಗಳಲ್ಲಿ ಹಳೆಯ ವೈಭವವನ್ನು ನೆನಪು ಮಾಡಿಕೊಳ್ಳುವ ಬದಲು ಇಂದು ಸಮೇತ ಅದರ ಅಭಿವೃದ್ಧಿಗಾಗಿ ನಾವು ಶ್ರಮಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಕವಿ ಹೇಳ್ತಾ ಇದ್ದಾರೆ. ಇಂದು ಪ್ರತಿನಿತ್ಯ ಭಯಂಕರ ಘಟನೆಗಳು ನಡೀತಾ ಇದ್ದಾವೆ ನೋಡ್ರಿ. ರುದ್ರ ನೃತ್ಯ ಹೃದಯ ರಂಗ ಅಂದರೆ ಭಯಂಕರ ಘಟನೆಗಳಂದರೆ ರಾಜಕೀಯ ಅಟ್ಟಹಾಸ ಆಗಿರ್ಬೋದು, ಪ್ರಜೆಗಳ ಶೋಷಣೆ ಆಗಿರ್ಬೋದು. ಇಂಥ ಎಲ್ಲ ಭಯಂಕರ ಘಟನೆಗಳಿಗೆ ಸರ್ಕಾರದ ಅಧಿಕಾರಿಗಳು ಜನರ ಸೇವೆ ಮಾಡಬೇಕಾಗಿರ್ತಕ್ಕಂಥ ಅಧಿಕಾರಿಗಳೇ ಬೇಲಿನೇ ಎದ್ದು ಹೊಲ ಮೇಯುವಂತೆ ಅಂತಹ ಭಯಂಕರ ಘಟನೆಗಳಿಗೆ ಪುಷ್ಟಿಯನ್ನು ಕೊಡ್ತಾ ಇದ್ದಾರೆ, ಸಹಕಾರವನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಈ ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಈ ರೀತಿಯ ಕೆಟ್ಟ ಘಟನೆಗಳು ಮೇಲ್ವರ್ಗದವರ ಅಧಿಕಾರಿ ವರ್ಗದವರ ಒಂದು ಭ್ರಷ್ಟಾಚಾರ ಅಡ್ಡಿಯಾಗುತ್ತೆ ಅಂತಕ್ಕಂಥದ್ದು ಈ ಪದ್ಯದ ಸಾರಾಂಶ. ನಂತರ 3ನೇ ಪದ್ಯ, ಯಾವ ಜೀವದ ಯೋಗಬಲವೋ ಉಗ್ರ ತಾಪಸಿಯರ ಮಹಿಮೆಯೋ ಅಂತೂ ಬಂದಿದೆ ಬಿಡುಗಡೆ. ಸುರಿದ ನೆತ್ತರ ಕೆಂಪ ಸಿರಿಯೋ ಮಣ್ಣಿಗೊದಗಿದ ತಣ್ಪ ಕರೆಯೋ ಹಸಿರು ಮೆರೆಯಿತು ಮರುಧರೆ. ನೋಡ್ರಿ, ಇಲ್ಲಿ ನಮ್ಮ ಸ್ವಾತಂತ್ರ್ಯಕ್ಕೆ ಹೋರಾಡಿರ್ತಕ್ಕಂಥ ಅದರಲ್ಲಿ ಅಂದರೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ತೀವ್ರಗಾಮಿಗಳು ಮತ್ತು ಮಂದಗಾಮಿಗಳಂತ 2 ವರ್ಗಗಳಿದ್ವು. ಮಂದಗಾಮಿಗಳ ಗುಂಪಿನಲ್ಲಿರ್ತಕ್ಕಂಥ ಗಾಂಧೀಜಿಯವರು ಮಾಡಿರ್ತಕ್ಕಂಥ ತ್ಯಾಗ ಮತ್ತು ಕ್ರಾಂತಿಕಾರಿಗಳು ಮಾಡಿರ್ತಕ್ಕಂಥ ತ್ಯಾಗವನ್ನು ಇಲ್ಲಿ ನೆನೆಸಿಕೊಳ್ಳಲಾಗಿದೆ. ಯಾವ ಜೀವದ ಯೋಗ ಬಲವು ಅಂದರೆ ಇಲ್ಲಿ ಇದಕ್ಕೂ ಮುಂಚೆ ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ಅಂದರೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಈ ಪ್ರಜೆಗಳನ್ನು ಸನ್ಮಾರ್ಗದಲ್ಲಿ ನಡೆಸಲು ಅವರಿಗೆ ಸಿಗಬೇಕಾಗಿರ್ತಕ್ಕಂಥ ಅತ್ಯವಶ್ಯಕಗಳು ಸಿಗಬೇಕು ಅಂತ ಸಿದ್ಧತೆ ಮಾಡಿರ್ತಕ್ಕಂಥ ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗಗಳು ಮಾಡಬೇಕಾದ ಕೆಲಸಗಳನ್ನು ಮಾಡೇ ಇಲ್ಲ. ತಮ್ಮ ಕರ್ತವ್ಯಗಳನ್ನು ಪಾಲಿಸಲು ವಿಫಲ ಆಗ್ತಾ ಇದ್ದಾವೆ. ಇದರಿಂದ ಜನತೆಗೆ ಆಗ್ತಿರ್ತಕ್ಕಂಥ ಅನ್ಯಾಯ, ತೊಂದರೆಗಳು ಮುಂತಾದ ಎಲ್ಲಗಳನ್ನು ಕವಿ ಇಲ್ಲಿ ಗುರುತಿಸಿ ಕಷ್ಟಪಟ್ಟು ರಕ್ತ ಸುರಿಸಿ ಸ್ವಾತಂತ್ರ್ಯ ತಂದುಕೊಟ್ಟಿರ್ತಕ್ಕಂಥ ಇಂಥ ಸ್ವಾತಂತ್ರ್ಯ ದುರುಪಯೋಗ ಆಗುತ್ತಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಯಾವ ಜೀವದ ಯೋಗ ಬಲವು ಅಂದರೆ ಇಲ್ಲಿ ಮಹಾತ್ಮ ಗಾಂಧೀಜಿಯಂತಹ ತಪಸ್ವಿಗಳಿಂದ ಇಲ್ಲಿ ಪ್ರಜೆಗಳ ಯೋಗ ಪುಣ್ಯ ಅಂದರೆ ಇಲ್ಲಿ ಗಾಂಧೀಜಿಯಂತಹ ತಪಸ್ವಿಗಳಿಂದ ಅವರ ಯೋಗ ಪುಣ್ಯದಿಂದ ಮತ್ತು
ಉಗ್ರ ತಾಪಸಿಯರ ಅಂದರೆ ಇಲ್ಲಿ ತೀವ್ರಮ ಇರ್ತಕ್ಕಂಥ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಅವರ ರಕ್ತದಿಂದ ಸಿಕ್ಕಿರ್ತಕ್ಕಂಥ, ಅವರ ಮಹಿಮೆಯಿಂದ ಸಿಕ್ಕಿರ್ತಕ್ಕಂಥ ಈ ಸ್ವಾತಂತ್ರ್ಯ ಅಂತಕ್ಕಂಥ ಬಿಡುಗಡೆ, ಸುರಿದ ನೆತ್ತರ ಕೆಂಪ ಸಿರಿಯೋ ಅಂದರೆ ಅವರು ಸುರಿಸಿರ್ತಕ್ಕಂಥ ರಕ್ತದಿಂದ ಈ ಮಣ್ಣಿಗೆ ಈ ರಕ್ತದಿಂದ ತೊಯ್ದರೂ ಸಮೇತ ಈ ಮಣ್ಣು ಹಸಿರಾಗಬೇಕಾಗಿತ್ತು. ಯಾಕೆಂದರೆ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಜೀವನವನ್ನೇ ತ್ಯಾಗ ಮಾಡಿರ್ತಕ್ಕಂಥ, ತನ್ನ ರಕ್ತವನ್ನು ಸುರಿಸಿರ್ತಕ್ಕಂಥ, ಅದಕ್ಕೆ ಪ್ರತ್ಯುತ್ತರವಾಗಿ ಈ ಭೂಮಿ ಸ್ವಾತಂತ್ರ್ಯೋತ್ತರದಲ್ಲಿ ಹಸುರಾಗಬೇಕಾಗಿತ್ತು. ಅಂದರೆ ಜನರ ಬದುಕು ಹಸನಾಗಬೇಕಾಗಿತ್ತು, ಯಾವುದೇ ಸಮಸ್ಯೆಗಳಿಲ್ಲದಂತೆ ಇರಬೇಕಾಗಿತ್ತು. ಆದರೆ ದುರಂತವೆಂದರೆ ಇಲ್ಲಿ ಆಗಿರಬೇಕಾಗಿರುವುದು ಹಸಿರಲ್ಲ, ಕೆಂಪು. ಯಾಕೆ ಕೆಂಪು ಅಂತ ಹೇಳ್ತಿದ್ದಾರೆ ಅಂದರೆ ಇಲ್ಲಿ ನೋಡ್ರಿ, ಹಸಿರ ಮೆರೆಯಿತು ಮರುಧರೆ. ನೋಡ್ರಿ, ಹಸಿರಾಗೋ ಬದಲು ಕೆಂಪು ಆಯಿತು ಅಂತೇಳಿ. ಅದಕ್ಕೆ ವಿರುದ್ಧವಾಗಿ ಅಯ್ಯೋ ಕಡಲ ಕಡೆಗೋಲಿಟ್ಟು ಕಡೆಯಲು ಅಯ್ಯೋ ಬಂತೆ ವಿಷ ವಿಷ. ಇಲ್ಲಿ ಕಡೆಗೋಲಿಂದ ಅಮೃತ ಪಡಿಬೇಕಂತೇಳಿ ಸಮುದ್ರದಲ್ಲಿ ಕಡೆಗೋಲಿಂದ ಸಮುದ್ರ ಕಡಿಬೇಕಾದ್ರೆ ಇಲ್ಲಿ ಬಂದಿದ್ದು ವಿಷ. ನೀವು ಸಮುದ್ರ ಮಂಥನ ಅಂತಕ್ಕಂಥ ಒಂದು ಕಥೆ ಕೇಳಿರ್ಬೋದು. ಅಲ್ಲಿ ಸಮುದ್ರವನ್ನು ಕಡಿತಾ ಇರ್ತಾರೆ. ಒಂದು ಕಡೆ ದೇವತೆಗಳು, ಮತ್ತೊಂದು ಕಡೆ ರಾಕ್ಷಸರು. ಆ ದೇವತೆಗಳ ಪಾಲಿಗೆ ಅಮೃತ ಬರುತ್ತೆ ಮತ್ತು ಈ ರಾಕ್ಷಸರ ಪಾಲಿಗೆ ವಿಷ ಬರುತ್ತೆ. ಅಂಥ ಸಂದರ್ಭದಲ್ಲಿ ಅಮೃತವನ್ನೇ ಪಡಿಬೇಕು ಅಂತಕ್ಕಂಥ ಉದ್ದೇಶದಿಂದ ಸಮುದ್ರವನ್ನು ಕಡಿದಾಗ ಇಲ್ಲಿ ಬಂದಿದ್ದು ಅಮೃತ ಅಲ್ಲ, ಬದಲಿಗೆ ವಿಷ ಅಂತಕ್ಕಂಥದ್ದನ್ನು ಸ್ವಾತಂತ್ರ್ಯದ ನಂತರದಲ್ಲಿ ಇರ್ತಕ್ಕಂಥ ಈ ಜನರ ಸಮಸ್ಯೆಗಳನ್ನು ಕುರಿತು ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ನೋಡ್ರಿ, ಅಮೃತ ಕಡಿಬೇಕಂತೇಳಿ ಕಡೆಗೋಲನ್ನು ತೆಗೆದುಕೊಂಡಾಗ ಬಂದಿದ್ದು ವಿಷ. ಇನ್ನು ಮುಂದೆ ಅಮೃತ ಬರಬಹುದಂತ ಮತ್ತೆ ಕಡಿಯೋಕೆ ಸ್ಟಾರ್ಟ್ ಮಾಡ್ತಾರೆ. ಅಂಥ ಸಂದರ್ಭದಲ್ಲೂ ಸಮೇತ ವಿಷವೇ ಬಂತು, ಅಮೃತ ಬರಲಿಲ್ಲ. ಅಂದರೆ ಇಲ್ಲಿ ರಾಜಕೀಯ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು, ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕಾಗಿ ಜನರನ್ನು ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಇಲ್ಲಿ ಕವಿ ಹೇಳಲು ಹೊರಟಿದ್ದಾರೆ. ಅಂತೂ ಬಂದಿತ್ತು, ಬಂದೇ ಬಂದಿತ್ತು ಎಂಥ ಬಿಡುಗಡೆ, ಮೋಸ ಸುಳ್ಳಿಗೆ, ಲಂಚ ಸುಲಿಗೆಗೆ, ಹೃದಯದಾಳದ ಕೊಚ್ಚೆ ಹರಿವಿಗೆ ಇನ್ನೂ ಇಲ್ಲವೇ ತಡೆಬಡೆ. ಇಲ್ಲಿ ಅಂತೂ ಬಂದಿತ್ತು ಅಂದರೆ ಎಂಥ ಬಿಡುಗಡೆ ಬಂತು ಅಂದರೆ, ಇಲ್ಲಿ ಆಲ್ರೆಡಿ ನಾನು ಸಿದ್ಧಲಿಂಗ ಅವ್ರದ್ದು ಹೇಳಿದ್ದೆ, ಯಾರಿಗೆ ಬಂತು, ಎಲ್ಲಿಗೆ ಬಂತು, 47ರ ಸ್ವಾತಂತ್ರ್ಯ ಅಂತೇಳಿ. ಪೊಲೀಸರ ಲಾಟಿಗೆ ಬಂತು, ಪೊಲೀಸರ ಬೂಟಿಗೆ ಬಂತು. ಅದನ್ನೇ ಬೇರೆ ರೀತಿಯಲ್ಲಿ ಬರೆದಿದ್ದಾರೆ ಕವಿಯಲ್ಲಿ. ನೋಡ್ರಿ, ಬ್ರಿಟಿಷರಿಂದ ಸ್ವಾತಂತ್ರ್ಯ ನಮಗೆ ಸಿಕ್ಕಿದ್ದು ಯಾವ್ಯಾವ ಘಟನೆಗಳಿಗೆ ಅಂದರೆ, ಯಾವ್ಯಾವ ಗುಣಗಳಂದರೆ ಮೋಸ, ಸುಳ್ಳು, ಅನ್ಯಾಯ, ಶೋಷಣೆ, ಸುಲಿಗೆ, ಮನಸ್ಸಿನ ಮಲಿನತೆಗೆ ಸ್ವಾತಂತ್ರ್ಯ ಬಂದಿತ್ತು ವಿನಃ ನಮ್ಮ ಭಾರತೀಯರಿಗೆ, ಕನ್ನಡಿಗರ ಮನಸ್ಸುಗಳಿಗೆ ಅವರ ಜೀವನಾವಶ್ಯಕ ವಸ್ತುಗಳನ್ನು ಪಡೆದುಕೊಳ್ಳಲು ಸ್ವಾತಂತ್ರ್ಯ ಸಿಗಲಿಲ್ಲ ಅನ್ನೋ ವಿಷಾದವನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲವೂ ಮೋಸ ಆಗಿರ್ಬೋದು, ಸುಳ್ಳು ಆಗಿರ್ಬೋದು, ಇವೆಲ್ಲವಕ್ಕೂ ಸ್ವಾತಂತ್ರ್ಯ ಬಂದು ಇವೆಲ್ಲವೇ ರಾರಾಜಿಸುತ್ತಿದ್ದಾವೆ, ಅಧಿಕಾರ ನಡೆಸ್ತಾ ಇದ್ದಾವೆ ಎಂದು ದುಃಖ ಮತ್ತು ಆಕ್ರೋಶದಿಂದ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. 4ನೇ ಪದ್ಯ, ಕಡಲುಗಳ್ಳರ ಕಾಟ ಕೊನೆಗಂಡರೇನಂತೆ, ಒಡಲುಗಳ್ಳರು ಇನ್ನೂ ಇಲ್ಲೇ ಇಹರೋ. ನೋಡ್ರಿ, ಇಲ್ಲೇ ಈ ಪದ್ಯದಲ್ಲಿ ರಾಮಚಂದ್ರ ಶರ್ಮ ಅವರು ಭಾರತ ದೇಶದಲ್ಲಿರ್ತಕ್ಕಂಥ ರಾಜಕೀಯ ಅಧಿಕಾರಿಗಳ ಗುಣಗಳು, ಇಲ್ಲಿರ್ತಕ್ಕಂಥ ಸೂತ್ರಗಳು, ಇವರ ನಡವಳಿಕೆಗಳನ್ನು ಗಮನಿಸಿ ಅವರನ್ನು ಒಡಲುಗಳ್ಳರು ಅಂತಕ್ಕಂಥ ಒಂದು ಬಿರುದನ್ನು ಕೊಟ್ಟಿದ್ದಾರೆ ಈ ರಾಜಕೀಯ ಅಟ್ಟಹಾಸದವರಿಗೆ. ಕಡಲುಗಳ್ಳರ ಕಾಟ ಕೊನೆಗಂಡರೇನಂತೆ ಅಂದರೆ, ಬ್ರಿಟಿಷರು ಕಡಲಾಚೆಯಿಂದ ಬಂದು ಭಾರತದ ಮೇಲೆ ವ್ಯಾಪಾರಕ್ಕೋಸ್ಕರ ಬಂದು ಕೇವಲ ವ್ಯಾಪಾರವನ್ನು ಮಾಡ್ಕೊಳ್ತೀವಿ ಅನ್ನೋ ಒಂದು ಕಾರಣವನ್ನು ಇಟ್ಟುಕೊಂಡು ಬಂದರು. ಆದರೆ ಒಂದು ದಿನ ಇಡೀ ಭಾರತವನ್ನೇ ತನ್ನ ಅಧೀನರನ್ನಾಗಿ ಮಾಡಿಕೊಂಡ್ರು. ಆ ರೀತಿಯಾಗಿ ಕಡಲುಗಳ್ಳರ ಕಾಟ, ಬ್ರಿಟಿಷರಿಂದ ನಮಗೆ ಬಿಡುಗಡೆ ಸಿಗ್ತಲ್ಲ, ಆ ರೀತಿಯಾಗಿ ಅವರಿಂದ ಬಿಡುಗಡೆ ಸಿಕ್ಕರೇನಂತೆ ಒಡಲುಗಳ್ಳರು ಇನ್ನೂ ಇಲ್ಲೇ ಇದ್ದಾರೆ. ಅಂದರೆ ನಮ್ಮ ದೇಶದಲ್ಲೇ ಇದ್ದು ನಮ್ಮ ಜನರನ್ನೇ ಶೋಷಿಸ್ತಕ್ಕಂಥ ಆ ಕಡಲುಗಳ್ಳರಿಂತ
ಮೃಗಗಳಿಗಿಂತ ಅತಿ ಹಿಂಸಾಚಾರಿಗಳು ಇಲ್ಲಿದ್ದಾರೆ ಅಂತಕ್ಕಂಥದ್ದು. ರೈತ ಮಕ್ಕಳು ಬಯಸಿ ಬೆಳೆದ ಬೆಳಸನ್ನು ಸುಲಿದು ಸುಖಪಡುವ ರಕ್ಕಸರು ನಡುವೆ ಇಹರೋ. ನರನ ಅಸ್ಥಿಪಂಜರದ ಅಡಿಗಲ್ಲ ಮೇಲಿವರು ಸುಸ್ಥಿರವು ಎನ್ನುವಂಥ ಭವನಗಳನ್ನು ನಿರ್ಮಿಸುವ ಕ್ರೂರ ಜನ. ನೋಡ್ರಿ, ಇಲ್ಲಿ ರೈತರು ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ಬೆಳೆಯನ್ನು ಈ ಒಡಲುಗಳ್ಳರು ಅಂತಕ್ಕಂಥ ರಾಕ್ಷಸರು ದೋಚ್ತಾ ಇದ್ದಾರೆ. ಅವರಿಗೆ ತಕ್ಕ ಬೆಲೆಯನ್ನು ಕೊಡ್ತಾ ಇಲ್ಲ. ಅತಿಯಾದ ಲಾಭವನ್ನು ಅವರೇ ಪಡಿತಾ ಇದ್ದಾರೆ ಈ ತೆರಿಗೆ ಅಂತಕ್ಕಂಥ ರೂಪದಲ್ಲಿ. ಮನುಷ್ಯನ ಅಸ್ಥಿಪಂಜರದ ಅಡಿಪಾಯದ ಮೇಲೆ ಇವರು ತಮ್ಮ ಅರಮನೆಗಳನ್ನು ಕಟ್ಟಿಕೊಳ್ತಾ ಇದ್ದಾರೆ ಅಂತ ನೋಡಿ. ಅಂದರೆ ಇವರಿಂದ ಆಗ್ತಕ್ಕಂಥ ಅನ್ಯಾಯಗಳಿಂದ ರೈತ ಸಾಲ ಮಾಡಿ ಸಾಲಗಾರನಾಗಿ ಈ ಆತ್ಮಹತ್ಯೆ ಮಾಡಿಕೊಂಡು ಕೊನೆಗೆ ಅವರ ಅಸ್ಥಿಪಂಜರದ ಮೇಲೆ ಕಟ್ಟಿರ್ತಕ್ಕಂಥ ಅರಮನೆಗಳನ್ನು ನಿರ್ಮಿಸಿ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಈ ಅಧಿಕಾರ ವರ್ಗದವರು ಅಂತಕ್ಕಂಥದ್ದು. ಇವರು ಎಷ್ಟೊಂದು ಕ್ರೂರಿಗಳಾಗಿದ್ದಾರೆ. ಭಾರತ ಅಂತಕ್ಕಂಥ ಶಿಶುವಿನ ಕೊರಳನ್ನು ಹಿಸುಕುತ್ತಿದ್ದಾರೆ. ಯಾಕಂದರೆ ಭಾರತದಲ್ಲಿರ್ತಕ್ಕಂಥ ಪ್ರಜೆಗಳನ್ನು ರಾಜಕಾರಣಿಗಳು ಒಂಥರ ಮಗುವಿನ ಥರ, ಶಿಶುವಿನ ಥರ ಇಲ್ಲಿ ಪ್ರೀತಿಸಬೇಕು, ಬೆಳೆಸಬೇಕು. ಹಾಗೆ ಮಾಡಬೇಕಾಗಿರೋರೆ ಇಲ್ಲಿ ಕೊರಳನ್ನು ಹಿಸುಕುತ್ತಿದ್ದಾರೆ. ಸ್ಮಶಾನದಲ್ಲಿ ಸುಖದ ಸುಪ್ಪತ್ತಿಗೆಯನ್ನು ಹಾಸಿಕೊಂಡು, ಅಂದರೆ ಸ್ಮಶಾನ ಅಂದರೆ ಇಲ್ಲಿ ಈ ಜನರ ಜೀವನವನ್ನೇ ಇಲ್ಲಿ ಸ್ಮಶಾನವನ್ನಾಗಿ ಮಾಡ್ಕೊಂಡಿದ್ದಾರೆ. ಸ್ಮಶಾನದಲ್ಲಿ ಸುಖದ ಸುಪ್ಪತ್ತಿಗೆಯನ್ನು ಹಾಸಿಕೊಂಡು ಮಲಗುವ ಕ್ರೂರಿಗಳು ಈ ರಾಜಕಾರಣಿಗಳಂತ ಹೇಳ್ತಾ ಇದ್ದಾರೆ. ಇಂಥವರ ಕೈಗೆ ಅಧಿಕಾರ ಹಸ್ತಾಂತರ ಆದಮೇಲೆ ದೇಶಕ್ಕೆ ಸುಭಿಕ್ಷೆ ಇರಲಾರದು. ನೋಡ್ರಿ, ತೂಗಲೆಂದೇ ಬಂದು ಕೂಸ ಕೊರಳನೇ ಹಿಸುಕಲೆಳೆಸುತ್ತಿಹರು. ನೋಡ್ರಿ, ಜನ ಮಗುವನ್ನು ತೊಟ್ಟಲನ್ನು ತೂಗಬೇಕಾಗಿರೋರೆ ಕೊರಳನ್ನು ಹಿಸುಕ್ತಾ ಇದ್ದಾರೆ. ಸುಡುಗಾಡ ನಡುವಲ್ಲೇ ಸುಖದ ಸುಪ್ಪತ್ತಿಗೆಯ ಹಾಸಿ ಮಲಗುವ ಜನರು ನಾಡೊಳಿಹರು. ನೋಡ್ರಿ, ಇಂಥ ಗಂಭೀರ ಕಷ್ಟ ದುರಂತ ಪರಿಸ್ಥಿತಿಯಲ್ಲೂ ಇಂಥ ಜನರ ಜೀವನದ ಮೇಲೆ ಆಟ ಆಡ್ತಿರ್ತಕ್ಕಂಥ ಈ ರಾಜಕಾರಣಿಗಳು, ಇವರು ಇರೋವರೆಗೂ ನಮ್ಮ ದೇಶ ರಾಮರಾಜ್ಯ ಅಂತಕ್ಕಂಥದ್ದು ಸುಭಿಕ್ಷೆಯಿಂದ ಇರಲಾರದು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ನಂತರ 5ನೇ ಪದ್ಯ. ಬೂಟು ಕಾಲಿನೇಟು ಬಿದ್ದರಿನ್ನು ಸುಮ್ಮನಿರುವರೆ, ಕಿವಿಯ ತುಂಬ ಕಲ್ಲಿನೇಟು ತಿಂದ ಕುನ್ನಿ ಮರಿಯ ಕೂಗು ಕೇಳದಲ್ಲೋ ಗರ್ಜನೆ. ನೋಡ್ರಿ, ಇಲ್ಲಿ ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ಈ ದೇಶವನ್ನು, ಸಮಾಜವನ್ನು ಇಲ್ಲಿನ ಸರ್ಕಾರಿ ಅಧಿಕಾರಿಗಳು, ರಾಜಕಾರಣಿಗಳು ಅತ್ಯಂತ ಕೆಟ್ಟ ರೀತಿಯಲ್ಲಿ ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ. ತಮ್ಮ ಸ್ವಾರ್ಥಕ್ಕಾಗಿ ಲಂಚ, ಭ್ರಷ್ಟಾಚಾರ ಮುಂತಾದ ಹಲವಾರು ಕ್ರೂರ ಕ್ರಮಗಳಿಂದ ಯಾವ ರೀತಿ ನಡವಳಿಕೆ ಇದೆ ಇವ್ರದ್ದು ಜನರ ಬಳಿ ಅಂತಕ್ಕಂಥದ್ದನ್ನು ಇಲ್ಲಿ ಅಪಾರ ಆಕ್ರೋಶದಿಂದ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ನೋಡಿ, ಬೂಟು ಕಾಲಿನೇಟು ಬಿದ್ದರೂ ಕಲ್ಲಿನೇಟು ತಿಂದರೂ ಸಹ ಇಲ್ಲಿ ಇಲ್ಲಿರ್ತಕ್ಕಂಥ ಜನತೆ ಸುಮ್ಮನಿದ್ದಾರೆ. ಅಂದರೆ ಇಲ್ಲಿ ಕುನ್ನಿ ಮರಿಗೆ ಹೋಲಿಸಿದ್ದಾರೆ. ಒಂದು ಕುನ್ನಿ ಮರಿಗೆ, ನಾಯಿ ಮರಿಗೆ ಏನಾದರೂ ಕಲ್ಲಿನೇಟು ಹೊಸ್ದ್ರೆ ಅದು ಕೂಗುತ್ತೆ ಅಷ್ಟೆ, ಹೌದಾ? ಮೆಲ್ಲನೆ ಆರ್ತ ಧ್ವನಿಯಲ್ಲಿ ದುಃಖದಲ್ಲಿ ಕೂಗುತ್ತೆ ಹೊರತು ಗರ್ಜಿಸೋದಿಲ್ಲ. ಯಾಕೆಂದರೆ ಗರ್ಜಿಸೋದು ಸಿಂಹ ಮಾತ್ರ. ಈ ಜನತೆಗೆ ರಾಜಕಾರಣಿಗಳ ಬೂಟಿನೇಟಿಯಿಂದಲ ಗರ್ಜಿಸುವ, ವಿರೋಧಿಸುವ, ಹೋರಾಟಕ್ಕಿಳಿಯುವ ಶಕ್ತಿ ಸಮೇತ ಇಲ್ಲ ಅಂತ ಹೇಳಿದರೆ, ಕಿವಿ ಬಿರಿಯುವ ಮೃಗರಾಜನ ತುಂಬು ಕೊರಳ ಗರ್ಜನೆ, ರಕ್ತಪಾನ ಮತ್ತ ಈ ರಾಕ್ಷಸ ಗಣ ಹತ್ಯಕ್ಕೆ. ನೋಡಿ, ಇಲ್ಲಿ ಅನಗತ್ಯ ತಾಳ್ಮೆ, ಅಂದರೆ ಜನ ಇಷ್ಟರ ಮಟ್ಟಿಗೆ ತಾಳ್ಕೊಂಡಿದ್ದಾರೆ, ತಿರುಗಿ ಬೀಳ್ತಾ ಇಲ್ಲ ಈ ಅನ್ಯಾಯದ ಸರ್ಕಾರದ ವಿರುದ್ಧ. ನೋಡಿ, ಈ ಪದ್ಯದಲ್ಲಿ ಕವಿ ಅನ್ಯಾಯ ಪ್ರಸಂಗಗಳ ವಿರುದ್ಧ, ತಮಗೆ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ತಿರುಗಿ ಬೀಳಬೇಕು. ಯಾವ ರೀತಿಯಲ್ಲಿ ಅಂದರೆ ಪರಶುರಾಮನ ರೀತಿಯಲ್ಲಿ ಕೊಡಲಿ ಹಿಡಿದು ಹೋರಾಡಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಕವಿ ಕರೆ ಕೊಟ್ಟಿದ್ದಾರೆ. ಕಿವಿ ಬಿರಿಯುವ ಮೃಗರಾಜನ ತುಂಬು ಕೊರಳ ಗರ್ಜನೆ, ರಕ್ತಪಾನ ಮತ್ತು ಈ ರಾಕ್ಷಸಗಣ ಹತ್ಯಕ್ಕೆ. ನೋಡಿರಿ, ಕ್ಷಾತ್ರ ಒದೆಗೆ ನಿಂತ
ಜಮದಗ್ನಿಯಂತೆ ಕೆರಳಿ ನಿಂತು ಗಂಡು ಗೊಡಲಿಯುಟ್ಟು ಜನತೆ ಹೆಜ್ಜೆ ಇಡುವುದೆಂದಿಗೆ. ಅಂದರೆ ಇಲ್ಲಿ ಅನಗತ್ಯ ಸಹನೆ, ಅತಿಯಾದ ತಾಳ್ಮೆಯಲ್ಲಿ ಸಲ್ಲದು ಅಂತ ಹೇಳಿದರೆ, ಈ ರೀತಿಯ ಅಂದರೆ ಇಷ್ಟು ರೀತಿಯಲ್ಲಿ ಅನ್ಯಾಯ ಮಾಡಿದರೂ ಸಮೇತ ತಮ್ಮ ಜೀವನ ಅವಶ್ಯಕತೆಗಳನ್ನು ಕಸ್ಕೊಂಡ್ರೂ ಸಮೇತ ಜನ ಪಶ್ಚಾತ್ತಾಪ ಹೊಂದೋದಿಲ್ಲ ಈ ಜನತೆ ಅಂತಕ್ಕಂಥದ್ದನ್ನು ಹೇಳ್ತಾ, ನ್ಯಾಯ, ನೀತಿ, ದಯೆ ಇತ್ಯಾದಿಗಳನ್ನು ಒಳಗೊಂಡ ಸಿಂಹ ಸದೃಶ ಜನ, ಅಂದರೆ ಇಂತಹ ಗುಣಗಳೆಲ್ಲ ಹೊಂದಿರತಕ್ಕಂಥ ಜನ ಸಿಂಹ ಯಾವ ರೀತಿ ಗರ್ಜನೆ ಮಾಡುತ್ತೋ ಆ ರೀತಿಯಾಗಿ ಗರ್ಜನೆ ಮಾಡಿ ಅನ್ಯಾಯ ಮಾಡಬೇಡಿ ಅಂತ ಕರೆ ಕೊಟ್ಟರೂ ಸಮೇತ ಈ ರಾಜಕಾರಣಿಗಳು, ಇಲ್ಲಿರ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳು ರಾಕ್ಷಸಿ ಈ ಪ್ರವೃತ್ತಿ ಇರ್ತಕ್ಕಂಥ ಇವರಿಗೆ ಈ ಜನರ ಮಾತು ಕಿವಿ ಕೇಳಿಸೋದಿಲ್ಲ. ಅನ್ಯಾಯ ಮಾಡಬೇಡಿ ಅಂತಕ್ಕಂಥ ಬರೀ ಮಾತಿನ ಇದು ಕೇಳಿಸ್ತಾ ಇಲ್ಲ ಅವರಿಗೆ. ತಪ್ಪು ಮಾಡಿದ ಕ್ಷತ್ರಿಯರೆಲ್ಲವನ್ನು ಸಂಹರಿಸಲು ನಿಂತ ಪರಶುರಾಮ, ಅಂದರೆ ಈ ಕ್ಷತ್ರಿಯ ವರ್ಗದವರನ್ನು ನಾಶ ಮಾಡಲೆಂದೇ ಜನಿಸಿರ್ತಕ್ಕಂಥ ಪರಶುರಾಮ ಯಾವ ರೀತಿಯಾಗಿ ಕೊಡಲಿ ಹಿಡ್ಕೊಂಡು ಹೋರಾಡಿ ಎಲ್ಲ ಕ್ಷತ್ರಿಯರನ್ನು ಸಂಹಾರ ಮಾಡಿದ್ನೋ ಆ ರೀತಿಯಾಗಿ ರಾಜಕಾರಣಿಗಳನ್ನು, ಅಧಿಕಾರಿಗಳನ್ನು, ಅನ್ಯಾಯಕ್ಕೊಳಗಾದ ಜನ, ಶೋಷಣೆಗೊಳಗಾದ ಜನ ಕೊಚ್ಚಿ ಹಾಕಬೇಕೆಂದು ಕವಿ ಇಲ್ಲಿ ಕರೆ ನೀಡಿದ್ದಾರೆ. ಪ್ರತಿಯೊಬ್ಬ ಪ್ರಜೆಯೂ ಇಲ್ಲಿ ಪರಶುರಾಮನಂತೆ ಕೊಡಲಿ ಹಿಡಿಯಬೇಕು, ಆದಾಗ ಮಾತ್ರ ಅವರ ಜೀವನ ಸುಗಮವಾಗಿ ಸಾಗಲು ಇಲ್ಲಿ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳಿದರೆ, ನಾಡಿನ ಮೂಲೆ ಮೂಲೆಗೂ ರಾಜಬೀದಿಗೂ ಸಂಧಿಯ ಸಣ್ಣ ಬೀದಿಗೂ ಕ್ರಾಂತಿ ನೋಡ್ರಿ, ಕ್ರಾಂತಿ ಅನ್ನ ಬೆಳಕು ಚೆಲ್ಲಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇರುಳು ಬಸಿರ ಬಗೆದು ಉದಯರಾಗ ಬರುವುದೆಂದಿಗೆ ನನ್ನ ನಾಡ ಮಂದಿಗೆ, ನಾಡ ಮೂಲೆ ಮೂಲೆಗೆ ರಾಜಬೀದಿ ಸಂಧಿಗೆ ಕ್ರಾಂತಿ ಬಾನು ಹೊಳೆದು ಹೊಂಬೆಳಕ ಚೆಲ್ಲುವುದೆಂದಿಗೆ. ನೋಡಿ ಇಲ್ಲಿ ಅವರನ್ನು ಯಾವ ರೀತಿ ತಿರುಗಿಬಿಡಬೇಕು, ಹೋರಾಟ ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ. ನಾಡಿನಲ್ಲಿರ್ತಕ್ಕಂಥ ಮೂಲೆ ಮೂಲೆಗೆ, ರಾಜಬೀದಿಗೆ, ಸಂಧಿಗೆ ಮತ್ತು ಸಣ್ಣ ಸಣ್ಣ ಬೀದಿಗೆ ಎಲ್ಲೂ ಕ್ರಾಂತಿ ಅಂತಕ್ಕಂಥ ಒಂದು ಬೆಳಕನ್ನು ಚೆಲ್ಲಬೇಕು, ಕ್ರಾಂತಿ ಮಾಡಬೇಕು. ಭಾರತ ತಿಳುವಳಿಕೆಯನ್ನು ಪಡ್ಕೊಂಡು ಶೋಷಣೆಗೆ ವಿರಾಮ ಹಾಕುವಂತಾಗಲೆಂದು ಇಲ್ಲಿ ಹಾರೈಸಿದ್ದಾರೆ. ಕಾವಳವಿದು ಕಳೆದು ಮತ್ತೆ ತಿಳಿವು ಹೊಳೆಯುವುದೆಂದಿಗೆ, ಅಂದರೆ ಈಗಾಗಲೇ ಆಗಿರ್ತಕ್ಕಂಥ ಅನ್ಯಾಯಗಳಿಗೆ ಪ್ರತೀಕಾರ ತೀರಿಸಿಕೊಂಡು ಇಲ್ಲಿನ ಜನ ಎಚ್ಚೆತ್ಕೊಳ್ಳೋದು ಇನ್ನು ಯಾವತ್ತು, ಎಂದಿಗೆ ಅಂತಕ್ಕಂಥದ್ದನ್ನು ಹೇಳಿದರೆ, ಈ ಶೋಷಣೆ ದಿನನಿತ್ಯ ನಡೀತಿರ್ತಕ್ಕಂಥ ಶೋಷಣೆಗೆ ವಿರಾಮವನ್ನು ನೀಡಬೇಕು ಅನ್ನೋದನ್ನು ಇಲ್ಲಿ ನವ್ಯತೆಯಿಂದ ನವೋದಯದ ಧೋರಣೆಗೆ ಪರಿವರ್ತಿಸ್ತಕ್ಕಂಥ ಈ ಪ್ರಸ್ತುತ BC ರಾಮಚಂದ್ರ ಶರ್ಮ ಅವರು ಕೊನೆಯದಾಗಿ ಅಂಧಕಾರ, ಕಾವಳ ಅಂದರೆ ಇಲ್ಲಿ ಕತ್ತಲು ಅಂತಕ್ಕಂಥದ್ದು, ಅಂಧಕಾರ ಕಳೆದು ಅರಿವಿನ ಕಡೆಗೆ, ಅಂದರೆ ತಮಸೋಮ ಜ್ಯೋತಿರ್ಗಮಯ ಅಂತಾರಲ್ಲ, ತಮ ಅಂದರೆ ಕತ್ತಲು, ಜ್ಯೋತಿ ಅಂದರೆ ಬೆಳಕು, ತಮಸೋಮ ಜ್ಯೋತಿರ್ಗಮಯ, ಕತ್ತಲಿನಿಂದ ಬೆಳಕಿನೆಡೆಗೆ ಈ ನಾಡಿನ ಮಂದಿ ನಡಿಬೇಕು ಅನ್ನೋದನ್ನು ಹೇಳಿದರೆ, ನಾಡಿನ ಕೋಟಿ ಜನ ಎಲ್ಲ ವರ್ಗದವರು ತಮಗೆ ಅನ್ಯಾಯವಾಗಿರ್ತಕ್ಕಂಥದ್ದನ್ನು ತಿರುಗಿ ಬಿದ್ದು ಚಿತ್ತದಾಸ್ಯ ಯಾವತ್ತು ಕೊನೆಗೊಳ್ಳುತ್ತದೆ ಅನ್ನೋದನ್ನು ಹೇಳಿದರೆ, ಚಿತ್ತದಾಸ್ಯವನ್ನು ಜನರು ಕಳೆದುಕೊಂಡು ಬದುಕಬೇಕು, ನಿಸ್ವಾರ್ಥ ಜೀವನ, ತಮಗೆ ಸಿಗಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಳ್ಬೇಕು ಅನ್ನೋದನ್ನು ಎಂಬ ಕಾಳಜಿನ ಇಲ್ಲಿ ರಾಮಚಂದ್ರ ಶರ್ಮ ಅವರು ಹೇಳಿದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ ದಾಸ್ಯ ಜೀವನ ಪ್ರಾಚೀನ ಕಾಲದಿಂದಲೂ ಬೆಳೆದು ಬಂದಿರತಕ್ಕಂಥ, ಒಬ್ಬರ ಕೈಯಡಿಯಾಗಿ ಹಾಳಾಗಿ ಬೆಳೀತಕ್ಕಂಥ ಜೀವನವನ್ನೇ ಇನ್ನೂ ಮುಂದುವರಿಸ್ಕೊಂಡು ಹೋದರೆ ಇನ್ನು ಯಾವ ಜನ್ಮ, ಎಷ್ಟು ವರ್ಷಗಳ ನಂತರ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವುದು. ಸ್ವಾತಂತ್ರ್ಯ ಅಂದರೆ ನಮ್ಮನ್ನು ಆಳ್ತಿರ್ತಕ್ಕಂಥ ಬ್ರಿಟಿಷರು ಬಿಟ್ಟೋಗಿದ್ದೇ ನಮಗೆ ಸ್ವಾತಂತ್ರ್ಯ ಅಲ್ಲ, ಇಲ್ಲೇ ನಮ್ಮ ದೇಶದಲ್ಲೇ ನಾವು ನಿರ್ಭಯದಿಂದ ಎಲ್ಲ ಸೌಲಭ್ಯಗಳನ್ನು ಸ್ವೀಕರಿಸಿ ಪಡೆದುಕೊಂಡು, ಹೋರಾಟಕ್ಕಿಳಿದು ಪಡೆದುಕೊಂಡು ಇಲ್ಲಿ ಜೀವನವನ್ನು ನಡೆಸಬೇಕು. ಆಗ ನಮ್ಮ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ
ದಾಸ್ಯದಿಂದ ಬಿಡುಗಡೆ ಸಿಗುತ್ತೆ ಅನ್ನೋದನ್ನು ಕೇವಲ ದಾಸ್ಯದ ಬಿಡುಗಡೆ ಅನ್ನೋ ಅರ್ಥದಲ್ಲಿ ಎಂದಿಗೆ ದಾಸ್ಯದ ಬಿಡುಗಡೆ ನಮಗೆ ಸಿಗುತ್ತೆ ಅನ್ನೋದನ್ನು ಇಲ್ಲಿ BC ರಾಮಚಂದ್ರ ಶರ್ಮ ಅವರು ಹೇಳಿದ್ದಾರೆ. ಧನ್ಯವಾದಗಳು.